ಶ್ರೀರಾಮನವಮಿ ಹಿನ್ನೆಲೆಯಲ್ಲಿ ಎಲ್ಲೆಡೆ ರಾಮ ಮಂದಿರಗಳ ಬಳಿ ಈ ಪಾನಕ, ಹೆಸರುಬೇಳೆ, ಮಜ್ಜಿಗೆ ದಾಸೋಹವನ್ನ ಮಾಡ್ತಾ ಇದ್ರು. ಆದ್ರೆ ಇದನ್ನ ತಿಂದಂತವರು ಈಗ ಆಸ್ಪತ್ರೆ ಸೇರಿದ್ದಾರೆ. ಅಸಲಿಗೆ ಹಾಗಾದ್ರೆ ಆಗಿದ್ದೇನು ಅನ್ನೋ ಪ್ರಶ್ನೆ, ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಬನ್ನಿ. ಶ್ರೀರಾಮನವಮಿ ಪ್ರಸಾದ ಸೇವಿಸಿ ಜನ ಅಸ್ವಸ್ಥ. ಫುಡ್ ಪಾಯ್ಸನ್ ಎಂದ ವೈದ್ಯಾಧಿಕಾರಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೆಟ್ಟೇನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ ಶ್ರೀರಾಮನವಮಿಯಂದು ಅನ್ನ ದಾಸೋಹ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ಮೊನ್ನೆ ರಾಮನವಮಿ ಅಂತ ಮುದ್ದೆ, ಕಾಳು, ಸಾರು, ಅನ್ನ ಪ್ರಸಾದ ಮಾಡಿಸಿದ್ರು. ಆದರೆ ಇದನ್ನ ತಿಂದ ಬಳಿಕ ಭಕ್ತರು ಆಸ್ಪತ್ರೆ ಸೇರಿದ್ದಾರೆ. ಗ್ರಾಮದ ದೇವಸ್ಥಾನದ ಬಳಿ ಪ್ರಸಾದವನ್ನ ಸೇವಿಸಿದ ಜನ ಸಂಜೆಯಾಗ್ತಾ ಇದ್ದಂತೆ ವಾಂತಿ, ಭೇದಿ, ಸುಸ್ತು ಅಂತ ಒಬ್ಬೊಬ್ಬರೇ ಆಸ್ಪತ್ರೆಗಳತ್ತ ಮುಖ ಮಾಡಿದ್ದಾರೆ. ನೋಡ್ತಾ ಇದ್ದಂತೆ ಆಸ್ಪತ್ರೆ ಸೇರೋರ ಸಂಖ್ಯೆ 200ಕ್ಕೆ ಮುಟ್ಟಿದೆ. ಇನ್ನು ವಾಂತಿ, ಭೇದಿ ಅಂತ ಬಂದ ಜನರನ್ನ ಪರೀಕ್ಷೆ ಮಾಡಿದ ವೈದ್ಯರು ಫುಡ್ ಪಾಯ್ಸನ್ ಆಗಿರುವ ಬಗ್ಗೆ ಹೇಳಿದ್ದು, ದೇವರ ಪ್ರಸಾದ ಮಾಡುವ ವೇಳೆ ಎಡವಟ್ಟಾಗಿರುವ ಶಂಕೆ ವ್ಯಕ್ತವಾಗಿದೆ. ಶ್ರೀರಾಮ ಜಯಂತಿ ಪ್ರಯುಕ್ತ ವರ್ಷ ಅನ್ನಪ್ರಸಾದ ಮಾಡ್ತಾನೆ ಇದ್ರು. ಅದೇ ರೀತಿ ಈ ವರ್ಷನೂ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಬಟ್ ನೆನೆ ಏನಾಗಿದೆ ಅಂತ ಗೊತ್ತಿಲ್ಲ. ಕೆಲವರಿಗೆ ಫುಡ್ ಪಾಯ್ಸನ್ ಆಗಿದೆ, ವಾಮಿಟ್, ಲೂಸ್ ಮೋಷನ್ ಆಗಿದೆ. ಕೆಲವ್ರನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸೇರಿಸಿದಿರಿ, ಕೆಲವ್ರನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರಿ. ಯಾರಿಗೇನು ತೊಂದರೆ ಇಲ್ಲ. ಬಟ್ ಲೂಸ್ ಮೋಷನ್, ವಾಮಿಟ್, ಸುಸ್ತಾಗೋದ್ರಿಂದ ಎಲ್ಲರೂ ಆರೋಗ್ಯವಾಗಿದ್ದಾರೆ, ತೊಂದರೆ ಏನಿಲ್ಲ. ಸೊ ನೋಡ್ಬೇಕು ಏನಾಗಿದೆ ಅಂತ. ಗ್ರಾಮಸ್ಥರೆಲ್ಲ ಫುಡ್ ಪಾಯ್ಸನ್ ನಿಂದ ಬಳಲ್ತಾ ಇದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ಜಿಲ್ಲಾ ಆರೋಗ್ಯ ಇಲಾಖೆ ಸಹ ಎಚ್ಚೆತ್ತುಕೊಂಡಿದೆ. ಗ್ರಾಮಕ್ಕೆ ಬಂದು ಮನೆ ಮನೆಗೆ ತೆರಳಿ ಜನರಿಗೆ ಚಿಕಿತ್ಸೆ ನೀಡಿದ್ದಾರೆ. ಈ ಎಡವಟ್ಟಿಗೆ ಕಾರಣ ಏನು ಅನ್ನೋದರ ಬಗ್ಗೆ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಈಗ ಅವರು ಗ್ರಾಮಸ್ಥರಿಗೆಲ್ಲ ನಾವು ವಿಚಾರಿಸಿದಾಗ ಬರೀ ಅದು ಒಂದೇ ಗ್ರಾಮದವರು, ಅದು ಬಿಟ್ಟರೆ ಕೆಲವರು ಲೇಬರ್ ವರ್ಕ್ ಮಾಡೋರು ಮಾತ್ರ ಊಟ ಮಾಡಿದ್ದಾರೆ ಸರ್. ಬೇರೆ ಯಾವುದೂ ಊರದವ್ರು ಬಂದಿಲ್ಲ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಜನ ಸೇರಿಸಿದ್ದಾರೆ. ಬಟ್ ನಮ್ಗೆ ಯಾವುದು ಬೇರೆ ಅಕ್ಕಪಕ್ಕ ಊರಿಂದ ಮಾಹಿತಿ ಬಂದಿಲ್ಲ ಆಸ್ ಆಫ್ ನೋ. ಹೌದು, ಅದೆಲ್ಲ ಸ್ಯಾಂಪಲ್ಸ್ ತಗೊಂಡು FSL ಕಳಿಸ್ತಾ ಇದ್ದೀವಿ. ಅದು ಏನೇನು ಆಹಾರ ತಿಂದಿದ್ದಾರೆ ನಿನ್ನೆ ಅದರದೆಲ್ಲ ನಾವು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಬಿಟ್ಟು ಅದನ್ನ ಕಳಿಸ್ತಾ ಇದೀವಿ. ಮತ್ತೆ ಕೆಲವೆಲ್ಲ ವಾಮಿಟಿಂಗ್ ಎಲ್ಲ ಮಾಡಿರೋ ವಾಮಿಟರ್ಸ್ನು ಸೆಲೆಕ್ಟ್ ಮಾಡಿ ಅದನ್ನು ಕಳಿಸ್ತಾ ಇದ್ದೀವಿ. ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಿದ್ದ ಅನ್ನದಾಸೋಹ ಕಾರ್ಯಕ್ರಮ ಈ ಬಾರಿ ಅಚಾತುರ್ಯಕ್ಕೆ ಕಾರಣವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಇನ್ನು ಈ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದು, ತನಿಖೆಯ ನಂತರ ಫುಡ್ ಪಾಯ್ಸನ್ಗೆ ಕಾರಣವೇನು ಅನ್ನೋದು ಗೊತ್ತಾಗಬೇಕಿದೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಶ್ರೀರಾಮನವಮಿ ಹಿನ್ನೆಲೆಯಲ್ಲಿ ಎಲ್ಲೆಡೆ ರಾಮ ಮಂದಿರಗಳ ಬಳಿ ಈ ಪಾನಕ, ಹೆಸರುಬೇಳೆ, ಮಜ್ಜಿಗೆ ದಾಸೋಹವನ್ನ ಮಾಡ್ತಾ ಇದ್ರು. ಆದ್ರೆ ಇದನ್ನ ತಿಂದಂತವರು ಈಗ ಆಸ್ಪತ್ರೆ ಸೇರಿದ್ದಾರೆ. ಅಸಲಿಗೆ ಹಾಗಾದ್ರೆ ಆಗಿದ್ದೇನು ಅನ್ನೋ ಪ್ರಶ್ನೆ, ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಬನ್ನಿ. ಶ್ರೀರಾಮನವಮಿ ಪ್ರಸಾದ ಸೇವಿಸಿ ಜನ ಅಸ್ವಸ್ಥ. ಫುಡ್ ಪಾಯ್ಸನ್ ಎಂದ ವೈದ್ಯಾಧಿಕಾರಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೆಟ್ಟೇನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ ಶ್ರೀರಾಮನವಮಿಯಂದು ಅನ್ನ ದಾಸೋಹ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ಮೊನ್ನೆ ರಾಮನವಮಿ ಅಂತ ಮುದ್ದೆ, ಕಾಳು, ಸಾರು, ಅನ್ನ ಪ್ರಸಾದ ಮಾಡಿಸಿದ್ರು. ಆದರೆ ಇದನ್ನ ತಿಂದ ಬಳಿಕ ಭಕ್ತರು ಆಸ್ಪತ್ರೆ ಸೇರಿದ್ದಾರೆ. ಗ್ರಾಮದ ದೇವಸ್ಥಾನದ ಬಳಿ ಪ್ರಸಾದವನ್ನ ಸೇವಿಸಿದ ಜನ ಸಂಜೆಯಾಗ್ತಾ ಇದ್ದಂತೆ ವಾಂತಿ, ಭೇದಿ, ಸುಸ್ತು ಅಂತ ಒಬ್ಬೊಬ್ಬರೇ ಆಸ್ಪತ್ರೆಗಳತ್ತ ಮುಖ ಮಾಡಿದ್ದಾರೆ. ನೋಡ್ತಾ ಇದ್ದಂತೆ ಆಸ್ಪತ್ರೆ ಸೇರೋರ ಸಂಖ್ಯೆ 200ಕ್ಕೆ ಮುಟ್ಟಿದೆ. ಇನ್ನು ವಾಂತಿ, ಭೇದಿ ಅಂತ ಬಂದ ಜನರನ್ನ ಪರೀಕ್ಷೆ ಮಾಡಿದ ವೈದ್ಯರು ಫುಡ್ ಪಾಯ್ಸನ್ ಆಗಿರುವ ಬಗ್ಗೆ ಹೇಳಿದ್ದು, ದೇವರ ಪ್ರಸಾದ ಮಾಡುವ ವೇಳೆ ಎಡವಟ್ಟಾಗಿರುವ ಶಂಕೆ ವ್ಯಕ್ತವಾಗಿದೆ. ಶ್ರೀರಾಮ ಜಯಂತಿ ಪ್ರಯುಕ್ತ ವರ್ಷ ಅನ್ನಪ್ರಸಾದ ಮಾಡ್ತಾನೆ ಇದ್ರು. ಅದೇ ರೀತಿ ಈ ವರ್ಷನೂ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಬಟ್ ನೆನೆ ಏನಾಗಿದೆ ಅಂತ ಗೊತ್ತಿಲ್ಲ. ಕೆಲವರಿಗೆ ಫುಡ್ ಪಾಯ್ಸನ್ ಆಗಿದೆ, ವಾಮಿಟ್, ಲೂಸ್ ಮೋಷನ್ ಆಗಿದೆ. ಕೆಲವ್ರನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸೇರಿಸಿದಿರಿ, ಕೆಲವ್ರನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರಿ. ಯಾರಿಗೇನು ತೊಂದರೆ ಇಲ್ಲ. ಬಟ್ ಲೂಸ್ ಮೋಷನ್, ವಾಮಿಟ್, ಸುಸ್ತಾಗೋದ್ರಿಂದ ಎಲ್ಲರೂ ಆರೋಗ್ಯವಾಗಿದ್ದಾರೆ, ತೊಂದರೆ ಏನಿಲ್ಲ. ಸೊ ನೋಡ್ಬೇಕು ಏನಾಗಿದೆ ಅಂತ. ಗ್ರಾಮಸ್ಥರೆಲ್ಲ ಫುಡ್ ಪಾಯ್ಸನ್ ನಿಂದ ಬಳಲ್ತಾ ಇದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ಜಿಲ್ಲಾ ಆರೋಗ್ಯ ಇಲಾಖೆ ಸಹ ಎಚ್ಚೆತ್ತುಕೊಂಡಿದೆ. ಗ್ರಾಮಕ್ಕೆ ಬಂದು ಮನೆ ಮನೆಗೆ ತೆರಳಿ ಜನರಿಗೆ ಚಿಕಿತ್ಸೆ ನೀಡಿದ್ದಾರೆ. ಈ ಎಡವಟ್ಟಿಗೆ ಕಾರಣ ಏನು ಅನ್ನೋದರ ಬಗ್ಗೆ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ.
ಈಗ ಅವರು ಗ್ರಾಮಸ್ಥರಿಗೆಲ್ಲ ನಾವು ವಿಚಾರಿಸಿದಾಗ ಬರೀ ಅದು ಒಂದೇ ಗ್ರಾಮದವರು, ಅದು ಬಿಟ್ಟರೆ ಕೆಲವರು ಲೇಬರ್ ವರ್ಕ್ ಮಾಡೋ ಮಾತ್ರ ಊಟ ಮಾಡಿದ್ದಾರೆ ಸರ್. ಬೇರೆ ಯಾವುದೋ ಊರದವ್ರು ಬಂದಿಲ್ಲ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಜನ ಸೇರಿಸಿದ್ದಾರೆ. ಬಟ್ ನಮ್ಗೆ ಯಾವುದು ಬೇರೆ ಅಕ್ಕಪಕ್ಕ ಊರಿಂದ ಮಾಹಿತಿ ಬಂದಿಲ್ಲ ಆಸ್ ಆಫ್ ನೋ. ಹೌದು, ಅದೆಲ್ಲ ಸ್ಯಾಂಪಲ್ಸ್ ತಗೊಂಡು FSL ಕಳಿಸ್ತಾ ಇದ್ದೀವಿ. ಅದು ಏನೇನು ಆಹಾರ ತಿಂದಿದ್ದಾರೆ ನಿನ್ನೆ ಅದ್ರದೆಲ್ಲ ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಕಳಿಸ್ತಾ ಇದ್ದೀವಿ. ಮತ್ತು ಕೆಲವೆಲ್ಲ ವಾಮಿಟಿಂಗ್ ಎಲ್ಲ ಮಾಡಿರೋ ವಾಮಿಟರ್ಸ್ನು ಸೆಲೆಕ್ಟ್ ಮಾಡಿ ಅದನ್ನು ಕಳಿಸ್ತಾ ಇದ್ದೀವಿ. ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಿದ್ದ ಅನ್ನದಾಸೋಹ ಕಾರ್ಯಕ್ರಮ ಈ ಬಾರಿ ಅಚಾತುರ್ಯಕ್ಕೆ ಕಾರಣವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಇನ್ನು ಈ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದು ತನಿಖೆಯ ನಂತರ ಫುಡ್ ಪಾಯ್ಸನ್ಗೆ ಕಾರಣವೇನು ಅನ್ನೋದು ಗೊತ್ತಾಗಬೇಕಿದೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಶ್ರೀರಾಮನವಮಿ ಹಿನ್ನೆಲೆಯಲ್ಲಿ ಎಲ್ಲೆಡೆ ರಾಮ ಮಂದಿರಗಳ ಬಳಿ ಈ ಪಾನಕ, ಹೆಸರುಬೇಳೆ, ಮಜ್ಜಿಗೆ ದಾಸೋಹವನ್ನ ಮಾಡ್ತಾ ಇದ್ರು. ಆದ್ರೆ ಇದನ್ನ ತಿಂದಂತವರು ಈಗ ಆಸ್ಪತ್ರೆ ಸೇರಿದ್ದಾರೆ. ಅಸಲಿಗೆ ಹಾಗಾದ್ರೆ ಆಗಿದ್ದೇನು ಅನ್ನೋ ಪ್ರಶ್ನೆ, ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಶ್ರೀರಾಮನವಮಿ ಪ್ರಸಾದ ಸೇವಿಸಿ ಜನ ಅಸ್ವಸ್ಥ. ಫುಡ್ ಪಾಯ್ಸನ್ ಎಂದ ವೈದ್ಯಾಧಿಕಾರಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೆಟ್ಟೇನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ ಶ್ರೀರಾಮನವಮಿಯಂದು ಅನ್ನದಾಸೋಹ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ಮೊನ್ನೆ ರಾಮನವಮಿ ಅಂತ ಮುದ್ದೆ, ಕಾಳು ಸಾರು, ಅನ್ನ ಪ್ರಸಾದ ಮಾಡಿಸಿದ್ರು. ಆದರೆ ಇದನ್ನ ತಿಂದ ಬಳಿಕ ಭಕ್ತರು ಆಸ್ಪತ್ರೆ ಸೇರಿದ್ದಾರೆ. ಗ್ರಾಮದ ದೇವಸ್ಥಾನದ ಬಳಿ ಪ್ರಸಾದವನ್ನ ಸೇವಿಸಿದ ಜನ ಸಂಜೆಯಾಗ್ತಾ ಇದ್ದಂತೆ ವಾಂತಿ, ಭೇದಿ, ಸುಸ್ತು ಅಂತ ಒಬ್ಬೊಬ್ಬರೇ ಆಸ್ಪತ್ರೆಗಳತ್ತ ಮುಖ ಮಾಡಿದ್ದಾರೆ. ನೋಡ್ತಾ ಇದ್ದಂತೆ ಆಸ್ಪತ್ರೆ ಸೇರೋರ ಸಂಖ್ಯೆ 200ಕ್ಕೆ ಮುಟ್ಟಿದೆ. ಇನ್ನು ವಾಂತಿ, ಭೇದಿ ಅಂತ ಬಂದ ಜನರನ್ನ ಪರೀಕ್ಷೆ ಮಾಡಿದ ವೈದ್ಯರು ಫುಡ್ ಪಾಯ್ಸನ್ ಆಗಿರುವ ಬಗ್ಗೆ ಹೇಳಿದ್ದು, ದೇವರ ಪ್ರಸಾದ ಮಾಡುವ ವೇಳೆ ಎಡವಟ್ಟಾಗಿರುವ ಶಂಕೆ ವ್ಯಕ್ತವಾಗಿದೆ. ಶ್ರೀರಾಮ ಜಯಂತಿ ಪ್ರಯುಕ್ತ ವರ್ಷ ಅನ್ನಪ್ರಸಾದ ಮಾಡ್ತಾನೆ ಇದ್ರು. ಅದೇ ರೀತಿ ಈ ವರ್ಷನೂ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಬಟ್ ಏನಾಗಿದೆ ಅಂತ ಗೊತ್ತಿಲ್ಲ. ಕೆಲವರಿಗೆ ಫುಡ್ ಪಾಯ್ಸನ್ ಆಗಿದೆ, ವಾಮಿಟ್, ಲೂಸ್ ಮೋಷನ್ ಆಗಿದೆ. ಕೆಲವ್ರನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸೇರಿಸಿದಿರಿ, ಕೆಲವ್ರನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದಿರಿ. ಯಾರಿಗೇನು ತೊಂದರೆ ಇಲ್ಲ. ಬಟ್ ಲೂಸ್ ಮೋಷನ್, ವಾಮಿಟ್, ಸುಸ್ತಾಗೋದ್ರಿಂದ ಎಲ್ಲರೂ ಆರೋಗ್ಯವಾಗಿದ್ದಾರೆ, ತೊಂದರೆ ಏನಿಲ್ಲ. ಸೊ ನೋಡ್ಬೇಕು ಏನಾಗಿದೆ ಅಂತ. ಗ್ರಾಮಸ್ಥರೆಲ್ಲ ಫುಡ್ ಪಾಯ್ಸನ್ ನಿಂದ ಬಳಲ್ತಾ ಇದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ಜಿಲ್ಲಾ ಆರೋಗ್ಯ ಇಲಾಖೆ ಸಹ ಎಚ್ಚೆತ್ತುಕೊಂಡಿದೆ. ಗ್ರಾಮಕ್ಕೆ ಬಂದು ಮನೆ ಮನೆಗೆ ತೆರಳಿ ಜನರಿಗೆ ಚಿಕಿತ್ಸೆ ನೀಡಿದ್ದಾರೆ. ಈ ಎಡವಟ್ಟಿಗೆ ಕಾರಣ ಏನು ಅನ್ನೋದರ ಬಗ್ಗೆ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಈಗ ಅವರು ಗ್ರಾಮಸ್ಥರಿಗೆಲ್ಲ ನಾವು ವಿಚಾರಿಸಿದಾಗ ಬರೀ ಅದು ಒಂದೇ ಗ್ರಾಮದವರು, ಅದು ಬಿಟ್ಟರೆ ಕೆಲವರು ಲೇಬರ್ ವರ್ಕ್ ಮಾಡೋ ಮಾತ್ರ ಊಟ ಮಾಡಿದ್ದಾರೆ ಸರ್. ಬೇರೆ ಯಾವುದೋ ಊರದವ್ರು ಬಂದಿಲ್ಲ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಜನ ಸೇರಿಸಿದ್ದಾರೆ. ಬಟ್ ನಮ್ಗೆ ಯಾವುದು ಬೇರೆ ಅಕ್ಕಪಕ್ಕ ಊರಿಂದ ಮಾಹಿತಿ ಬಂದಿಲ್ಲ ಆಸ್ ಆಫ್ ನೋ. ಹೌದು, ಅದೆಲ್ಲ ಸ್ಯಾಂಪಲ್ಸ್ ತಗೊಂಡು FSL ಕಳಿಸ್ತಾ ಇದ್ದೀವಿ. ಅದು ಏನೇನು ಆಹಾರ ತಿಂದಿದ್ದಾರೆ ನಿನ್ನೆ ಅದ್ರದೆಲ್ಲ ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಕಳಿಸ್ತಾ ಇದ್ದೀವಿ. ಮತ್ತು ಕೆಲವೆಲ್ಲ ವಾಮಿಟಿಂಗ್ ಎಲ್ಲ ಮಾಡಿರೋ ವಾಮಿಟರ್ಸ್ನು ಸೆಲೆಕ್ಟ್ ಮಾಡಿ ಅದನ್ನು ಕಳಿಸ್ತಾ ಇದ್ದೀವಿ. ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಿದ್ದ ಅನ್ನದಾಸೋಹ ಕಾರ್ಯಕ್ರಮ ಈ ಬಾರಿ ಅಚಾತುರ್ಯಕ್ಕೆ ಕಾರಣವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಇನ್ನು ಈ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದು ತನಿಖೆಯ ನಂತರ ಫುಡ್ ಪಾಯ್ಸನ್ಗೆ ಕಾರಣವೇನು ಅನ್ನೋದು ಗೊತ್ತಾಗಬೇಕಿದೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.